ನಮಸ್ತೆ ಗೆಳೆಯರೆ. ಮಹಾರಾಷ್ಟ್ರದ ಪುಣೆಯಲ್ಲಿದ್ದಂತಹ ಒಬ್ಬ ವೃದ್ಧೆಗೆ ವಯಸ್ಸು 68. ಈ ವೃದ್ಧೆಯ ಗಂಡ ಕೆಲವು ದಿನದಿಂದ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಆಗ ಈ ಹೆಂಗಸು ಹಣ ಸಹಾಯಕ್ಕಾಗಿ ಹಲವಾರು ಜನರನ್ನ ಕೇಳ್ತಾರೆ. ಯಾರೂ ಕೂಡ ಇವರ ಸಹಾಯಕ್ಕೆ ಮುಂಬರೋದಿಲ್ಲ. ಹೀಗಿರ್ಬೇಕಾದ್ರೆ ಒಂದು ದಿನ ಈ ವೃದ್ಧೆ ತನ್ನ ಗಂಡನನ್ನ ಹಾಸ್ಪಿಟಲ್ಗೆ ಸೇರಿಸಿ ನಂತರ ಹಣದ ವ್ಯವಸ್ಥೆ ಮಾಡ್ಲಿಕ್ಕೆ ಅಲೆದಾಡ್ತಿರುವಂತಹ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಮ್ಯಾರಥಾನ್ ಸ್ಪರ್ಧೆ ಇದ್ದು ಬಹುಮಾನವಾಗಿ ಹಣವನ್ನ ಕೂಡ ಕೊಡ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಳ್ತಾರೆ. ಹಾಗೆ ಅವರಿಗೆ ಗೊತ್ತಿರೋದು ಒಂದೇ, ಇಲ್ಲೊಂದು ಓಟದ ಸ್ಪರ್ಧೆ ನಡೀತಿದೆ, ಗೆದ್ದರೆ ಹಣವನ್ನ ಕೊಡ್ತಾರೆ ಅಂತ. ಮುಂದೆ ಹೇಗೋ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. 68 ವಯಸ್ಸಿನ ಆ ವೃದ್ಧಿಯ ತಲೆಯಲ್ಲಿ ಓಡ್ತಾ ಇದ್ದದ್ದು ಒಂದೇ, ನನ್ನ ಗಂಡನ ವೈದ್ಯಕೀಯ ಖರ್ಚಿಗೆ ಹಣ ಬೇಕು, ಹಾಗಾಗಿ ನಾನಿಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಕಾಲುಗಳಲ್ಲಿ ಚಪ್ಪಲಿಗಳನ್ನು ಕೂಡ ಹಾಕದೆ ನಿಟ್ಟುಸಿರನ್ನು ಕೂಡ ಬಿಡದೆ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಗೆಲ್ತಾರೆ ಕೂಡ. ಇಲ್ಲಿ ನಾವು ತಿಳಿಬೇಕಾದದ್ದು ಒಂದೇ ಸ್ನೇಹಿತರೆ, ಹಣೆ ಬರಹ, ಗ್ರಹಚಾರ, ಲಕ್ ಇವುಗಳ ಮೇಲೆಲ್ಲ ಹೊಣೆಯನ್ನ ಹೊರಿಸದೆ ನಾವು ತೆಗೆದುಕೊಳ್ಳುವಂತಹ ಒಂದು ದಿಟ್ಟ ನಿರ್ಧಾರ, ಮಾಡೇ ಮಾಡ್ತೀವಿ ಅನ್ನುವಂತಹ ಛಲ, ನಾವು ಪಡುವಂತಹ ಕಠಿಣ ಪರಿಶ್ರಮ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ. ಇದೇ ರೀತಿ ಅನೇಕ ಸ್ಫೂರ್ತಿದಾಯಕ ವಿಡಿಯೋಗಳಿಗೋಸ್ಕರ ನಮ್ಮ ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.